ಇವಳು ಗೊಜ್ಜೋಳಕ್ಕಿ ಪುರಾಣ ಒಂದಲ್ಲ ಎರಡಲ್ಲ. ಸುಬಿ, ಮುಖ ಯಾಕೆ ಹಾಗೆ ಮಾಡ್ಕೊಂಡಿದ್ಯಾ? ನಂತರ ಖುಷಿಯಿಂದ ಇಷ್ಟಪಟ್ಟು ತಿನ್ನು. ಚೆನ್ನಾಗಿದೆ ಅಲ್ವಾ? ಯಾಕೆ ಸಿಹಿ? ತಿನ್ನು. ಯಾಕೆ ಬಂಗಾರಿ, ಇಷ್ಟ ಆಗ್ತಾ ಇಲ್ವಾ? ಇಲ್ಲಪ್ಪ, ಸೂಪರ್ ಡೂಪರ್ ಆಗಿದೆ. ಸಿಹಿನೇ ನೋಡ್ದೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಈಗ ಎಲ್ಲರೂ ಸೇರಿ ಒಂದು ಆಟ ಆಡೋಣವಾ? ಓ ಸರಿ, ಸಿಹಿ ಯಾವ ಆಟ ಆಡೋಣ ಹೇಳು? ಡಮ್ಶರಾಟ್ಸ್ ಆಡೋಣ ಅಂತ ಹೇಳು. ಟೆಮ್ ಡಂಬ್ ಶರಾಟ್ ಶರ್ ಶರಾಟ್ ಶರ. ಮಗು, ಹುಡುಗಿಗೂ ಗೊತ್ತು ಈ ಗೇಮ್ ಅಲ್ಲ ಮಗ. ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಗೇಮ್ಸು ಗೊತ್ತಿರುತ್ತೆ, ಅದಕ್ಕೆ ಹೇಳ್ತಿದ್ದಾಳೆ ಅನ್ಸುತ್ತೆ. ನಾವು ಕರೆಕ್ಟಾಗಿ ಹೇಳ್ತಾವಳ ಅಥವಾ ಸುಮ್ಮನೆ ಫ್ಲೂಕಾಗಿ ಗೆಸ್ ಮಾಡಿ ಕರೆಕ್ಟಾಗಿ ಹೇಳ್ಬಿಟ್ಲಾ? ಒಂದು ನಿಮಿಷ ಇರು, ಕೇಳ್ತೀನಿ. ನೀನು ಹೇಳ್ತಿರೋ ಗೇಮ್ ಹೆಸರು ಡಮ್ ಶರಾಡ್ಸಾ? ಹಾ, ಅದೇ ಆಟ ಆಡೋಣ. ರಮ, ಯಾವ ಆಟ ಅದು? ಅದೇ ಹಿಂದೆ ಹೋದ ವರ್ಷ ನಾವು ಔಟಿಂಗ್ ಹೋಗಿದ್ದಾಗ ಆಡಿದ್ವಲ್ಲ. ಅದೇ ತಾತ. ಅಯ್ಯೋ, ನನಗೂ ಗೊತ್ತು, ನಾನು ಸೇರ್ಕೊತೀನಿ, ಆಡೋಣ. ನಮ್ಮ ಬಂಗಾರಿ ನನಗೂ ಕಲಿಸಿದಾಳೆ, ನಾನು ಆಡ್ತೀನಿ. ಈಗ 2 ಟೀಮ್ ಆಗಿ ಡಿವೈಡ್ ಮಾಡೋಣ. ಹಾ, ಆ ಥರ ಮಾಡಿದ್ರೇನೆ ತುಂಬಾ ಮಜಾ ಬರುತ್ತೆ. ಸೊ ಇವಾಗ ಯಾವ್ಯಾವ ಟೀಮಲ್ಲಿ ಯಾರ್ಯಾರು ಇರ್ತಾರೆ? ನಾನಂತೂ ಸಿಬಿಟ ಟೀಮ್. ನೀನು ಯಾಕೋ? ನಾನು ಸಿಹಿ ಪುಟಾನೆ. ಓಕೆ, ರಾಮ ಎಲ್ಲೋ, ಈ ಹನುಮಂತನು ಅಲ್ಲೇ, ನಾನು ಸಿಹಿ ಟೀಮ್. ಓಕೆ, ಹಾಗಿದ್ರೆ ನಾನು, ಅಮ್ಮ, ಅಪ್ಪ, ಚಿಕ್ಕಿ, ನಾವು ಟೀಮು. ಓಕೆ ಓಕೆ, ಬಾ ಬಾ ಸಿಹಿ. ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿರಿದ ಟಕರ ಕಟಕಟ. ಪಕ್ಕದಲ್ಲಿ ಚಿಕ್ಕತಲ್ಲೆ ಪಕ್ಕದಲ್ಲಿ ಸುತ್ತತಲ್ಲೆ ಕಗ್ಗತಲ್ಲೆ ಮೂಡು ನೋಡಲಿ ಗೊತ್ತಾಗುತ್ತೆ. ದುಂಪಲಿ ಬಂದ ಗೋವಿಂದ, ಧರ್ಮದ ಏಟಿನ ನೋವಿಂದ, ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಮಗನಿಸ ಹೊರಿಸಿದ. ಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿರಿದ ಟಕರ ಕಟಕಟ. ಭೈರತಿ ರಂಗನ್ ಅಂತ ಹೇಳು. ಭೈರತಿ ರಂಗಲ್ಲ. ಐ ಆಮ್ 100% ಶೋರ್ ಆ ಹುಡುಗಿ ಸಿಹಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಓ ಬಾರ್ಗು, ನನಗಂತೂ ತಲೆಕಟ್ಟು 12 ಆಣಿ ಆಗ್ತಾ ಇದೆ. ನೀನು ನೋಡಿದ್ರೆ ಈ ಹುಡುಗಿ ಸಿಹಿ ಅಲ್ಲ ಅಂತೀಯ, ಆ ರಾಮ ನೋಡಿದ್ರೆ ಇವಳೇ ಸಿಹಿ ಅಂತಾನೆ. ಸಿಹಿ ಥರನೇ ಆಡ್ತಿದ್ದಾಳೆ, ಸಿಹಿ ಥರನೇ ಮಾತಾಡ್ತಿದ್ದಾಳೆ. ಹತ್ತೇರಿ, ನನಗೆ ಯಾಕೋ ಇವಳೇ ನಮ್ಮ ಸಿಹಿ ಅನ್ನಿಸ್ತಿದೆ ಬಾರ್ಗು.
ಆಯ್ತು. ಯಾಕೋ? ಯಾಕೆಂದ್ರೆ ನಿನ್ನ ಆಕ್ಟಿಂಗ್ ಸ್ಕಿಲ್ ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ, ಎಲ್ಲ ನಾನು ಹೇಳ್ಕೊಟ್ಟಂಗೆ ಹೇಳ್ದೆ. ಅರೆ ಸುಸ್ತಾಗೋಯ್ತು ನನಗೆ. ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ನೀನು ಮಾತಾಡೋದನ್ನ ಕೇಳಿಸ್ಕೊಂಡು ನಾನು ಅವ್ರಿಗೆ ಉತ್ತರ ಕೊಡೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಕಷ್ಟ ಅಪ್ಪ, ಕಷ್ಟ. ಈ ಆ್ಯಕ್ಟಿಂಗೇ ಕಷ್ಟ. ಆದರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ. ಯಾರಿಗೂ ನೀನು ನಾನಲ್ಲ ಅಂತ ಡೌಟೇ ಬಂದಿಲ್ಲ. ಆದರೆ ಆ ಬಡ್ಡಿ ಬಂಗಾರ ಆಂಟಿಗೆ ಮಾತ್ರ ಏನೋ ಡೌಟ್ ಬಂದಿದೆ. ಅವ್ರ ಹತ್ರ ನೀನು ಹುಷಾರಾಗಿರು. ಆ ನಿನ್ನ ಡಬ್ಬ ಗೊಜ್ಜೋಲಕ್ಕಿಗೆ ನಾನು ಇಷ್ಟ ಮಾಡಿದ್ದೇ ಹೆಚ್ಚು. ಅದು ನಿನ್ಗೆ ಹೆಂಗೆ ಇಷ್ಟ? ನನಗಂತೂ ತಿನ್ನೋಕೆ ಆಗಲಿಲ್ಲ. ಏಯ್, ಗೊಜ್ಜೋಲಕ್ಕಿನ ನಿನ್ನ ಡಬ್ಬ ಅನ್ಬೇಡ ಅಂತೀನಿ. ಏನು ಮಾಡ್ತೀಯ? ಸಿಹಿ, ಹಲೋ, ನಿನ್ನೆ ಕರೀತಾ ಇರೋದು. ಹೋಗು. ಸಿಹಿನ ಕರೀತಿರೋದು. ಮತ್ತೆ ಸಿಹಿ ಅಂದ್ರೆ ನೀನೇ ತಾನೆ? ಅಯ್ಯೋ ಹೌದಲ್ವಾ? ಇಲ್ಲಿ ಯಾರು ನನ್ಗೆ 1 ನಿಮಿಷನೂ ಕೂರಕ್ ಬಿಡೋಲ್ಲ. ಈ ತಾತ ಮತ್ತ್ಯಾಕೆ ಚಟ ಅನ್ಸ್ಕೊಂಡ್ರೋ ಏನೋ. ಬಂದೆಲ್ಲ ಹೆಂಗಿತ್ತು ಸ್ಕೂಲು? ಎಷ್ಟು ದೊಡ್ಡ ಸ್ಕೂಲ್ ಗೊತ್ತುಂಟ ಕಾವೇರಿ ಅಕ್ಕ. ನೋಡ್ಲಿಕ್ಕೆ 2 ಕಣ್ ಸಾಲುದಿಲ್ಲ. ಯಪ್ಪ, ನಿಂಗೆ ಅವ್ರು ಪಾಠ ಮಾಡಿದ ಅರ್ಥ ಆಯ್ತಾ? ಅರ್ಥ ಆಯ್ತು, ಅಲ್ಪ ಸ್ವಲ್ಪ. ಟೀಚರು ಸಖತ್ತಾಗಿ ಹೇಳ್ಕೊಡ್ತಾರೆ. ಸ್ಕೂಲ್ ಮುಗಿಯೋ ಟೈಮ್ ಅಲ್ವಾ, ಅದಕ್ಕೆ ಸ್ಪೆಷಲ್ ಕ್ಲಾಸ್ ತಗೊಂತಾರೆ. ಹೌದಾ? ಸುಬ್ಬಿನೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅವಳಿಗೆ ಸ್ಕೂಲಿಗೆ ಹೋಗಕ್ಕೆ ಎಷ್ಟು ಇಷ್ಟ ಅಲ್ವಾ? ಅವಳಿಂದ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಪಾಪ ಅವಳು ಹೋಗ್ತಾನೆ ಇಲ್ಲ. ನೀನ್ ಯಾಕೆ ಬೇಜಾರು ಮಾಡ್ಕತೀಯಾ? ಅದು ಸರಿ. ಹೌದು, ಜಾಕಿ ಅಣ್ಣ ಬಂದಿಲ್ವಾ? ಇನ್ನ ಇಲ್ಲ. ಮತ್ತೆ ತಾತ? ತಾತ ಏನು? ಅವರು ಕಣ್ಪೂರ್ತಿ ಕುಡ್ದು ಪ್ರಜ್ಞೆ ಇಲ್ಲದೆ ಮಲಗಿದ್ರು. ನಾನೇ ಎಬ್ಸ್ದೆ. ಇವಾಗ ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಹೌದಾ? ಸುಬ್ಬಿ ನಮ್ಮ ಜೊತೆ ಇಲ್ಲ ಅನ್ನೋದೇ ಮನ್ಸಿಗೆ ಹಚ್ಕೊಂಡವ್ರೆ. ಅಯ್ಯೋ ಶಿವ, ಈಗೆಂತ ಮಾಡೋದು? ಏನ್ ಮಾಡಕ್ಕಾಗ್ತದೆ? ತಾತಂಗೆ ನಾವು ಬುದ್ಧಿ ಹೇಳಕ್ಕಾಗ್ತೈತಾ? ತಾತ ಹಿಂಗ್ ಮಾಡ್ತಾರೆ ಅಂತ ಸುಬ್ಬಿ ಗೊತ್ತಾದ್ರೆ ಎಷ್ಟು ನೊಂದ್ಕೊತಾಳು. ಕಾವೇರಿ ಅಕ್ಕ, ಸುಬ್ಬಿ ಜೊತೆ ಮಾತಾಡ್ಬೇಕನ್ಸ್ತಾ ಉಂಟು. ಅವಳಿಗೆ ಫೋನ್ ಮಾಡನ್ವಾ? ಆದ್ರೆ ನಂಬರು ನಾವು ಅವಳ ನಂಬರೇ ತಗೊಂಡಿಲ್ಲ ಅಲ್ವಾ? ಬೆಳಿಗ್ಗೆ ಅವಳು ಅಶೋಕನ ಮೊಬೈಲಿಂದ ಫೋನ್ ಮಾಡಿದ್ಲಲ್ವಾ, ಅದಕ್ಕೇನು ಮಾಡೋಣ? ಜಾಕಿಗೆ ಫೋನ್ ಮಾಡಿದ್ದು, ಅವನಿಗಿಲ್ವಲ್ಲ. ಜಾಕಿನ ತಾತ ಎಲ್ಲ ಬಂದಾದ್ಮೇಲೆ ಫೋನ್ ಮಾಡೋಣ. ನಮ್ಮ ಸಿಹಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು ಅಂದ್ಕೊಂಬಿಟ್ಟಿದ್ವಿ. ಮುಂದೆ ಸೀತನ ಕತೆ ಏನು ಅಂತ ಯೋಚನೆ ಆಗಿತ್ತು. ಆದರೆ ಹೇಗೋ ನೀನು ಸಿಹಿನ ಕರ್ಕೊಂಬಂದು ನಮ್ಮ ಸೀತನ್ನ ಕಾಪಾಡ್ದೆಪ್ಪ. ಸಿಹಿ ಅದು ಹೇಗೆ ಸಿಕ್ಕಿದ್ಲೋ ಗೊತ್ತಿಲ್ಲ. ನಮಗೆ ಅವತ್ತವಳನ್ನ ಚಿತೆ ಮೇಲೆ ನೋಡಿದ್ದೆ ಇನ್ನೂ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಆದರೆ ಅವಳು ಜೀವಂತವಾಗಿದ್ದಾಳೆ ಅನ್ನೋದು ನಂಬೋದು ಕಷ್ಟ, ಆದರೂ ಅದು ನಿಜಾನೇ. ದೇವರು ದೊಡ್ಡವನು. ನೀನು ಸೀತಾ ಸಿಹಿ ಸುಖವಾಗಿ ಸಂತೋಷವಾಗಿರಿ. ನೀವೇನು ಯೋಚನೆ ಮಾಡಬೇಡಿ ಸರ್. ಸೀತಾ ಯಾವಾಗಲೂ ಇದೇ ಥರ ಖುಷಿಯಾಗಿರೋ ಥರ ನಾನು ನೋಡ್ಕೋತೀನಿ. ಹಂಗಾರಿ ನಾವು ಹೋಗಿ ಬರ್ತೀವಿ ಪುಟಿ. ನಾವು ಮಾತ್ರ ನಿಮ್ಮ ಮನೆಗೆ ಬರೋದಲ್ಲ, ನೀನು ನಮ್ಮ ಮನೆಗೆ ಬರ್ತಾ ಇರಬೇಕು, ಸರಿನಾ? ಸುಬ್ಬಿ, ಎಲ್ಲದಕ್ಕೂ ನನ್ನೇ ನೋಡ್ತೀಯಾ? ಬರ್ತೀನಿ ಅಂತ ಹೇಳು.
ಅಜ್ಜಿ ತಾತ ಮನೆಯಲ್ಲಿ ಸಖತ್ತಾಗಿರುತ್ತೆ. ವಠಾರದಲ್ಲಿ ನಿನ್ಗೆ ತುಂಬಾ ಫ್ರೆಂಡ್ಸ್ ಇರ್ತಾರೆ. ಬರ್ತೀನಿ ಬಿಡಿ ಅಜ್ಜಿ. ಮಗಳು ಹೋದ್ಲು ಅನ್ನೋದನ್ನೇ ಮನ್ಸಿಗೆ ಹಚ್ಕೊಂಡು ನೀನೆಲ್ಲಿ ಹಾಸಿಗೆ ಹಿಡಿತೀಯೋ ಅನ್ಕೊಂಡೆ. ಸದ್ಯ ಹಾಗಾಗ್ಲಿಲ್ವಲ್ಲ. ಸರಿ ಪುಟ್ಟ, ಖಂಡಿತ ಬರಬೇಕು. ನಾವೇನು ಬರ್ತೀವಮ್ಮ. ನೆಕ್ಸ್ಟ್ ಟೈಮ್ ಬಂದಾಗ 1 ವೀಕ್ ಇದ್ದು ಹೋಗೋ ಥರ ಬರಬೇಕು, ಆಯ್ತಾ? ಸರಿನಮ್ಮ. ನೀವಿಬ್ರು ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ರೇನೆ ನಮ್ಮ ಸೀತಾ ಸಿಹಿ ಇಬ್ರು ಖುಷಿಯಾಗಿರ್ತಾರೆ. ಅವ್ರ ಖುಷಿನೇ ನಮಗೆ ಬೇಕಾಗಿರೋದು. ಖಂಡಿತ ಬರ್ತೀವಿ ಸೂರ್ಯಪ್ರಕಾಶ್ ಅವರೇ. ಸುಬ್ಬಿ, ಬಾಯ್ ಅಜ್ಜಿ ಅಂತ ಹೇಳು. ಬಾಯ್ ಅಜ್ಜಿ. ಬಾಯ್. ತಾತನ್ಗೂ ಬಾಯ್ ಹೇಳು. ಬಾಯ್ ತಾತ. ಬಾಯ್ ಪುಟಿ. ಭಾರ್ಗು, ನಿಜ ಭಾರ್ಗು, ಬಂದಿರೋ ಹುಡುಗಿ ಸಿಹಿ ಅಲ್ವೇ ಅಲ್ಲ. ನಿನಗೂ ಹಾಗನ್ಸೋದಕ್ಕೆ ಶುರು ಆಯ್ತಲ್ಲ? ನನಗೆ ಹಾಗೂ ಅನಿಸ್ತಿತ್ತು, ಹೀಗೂ ಅನಿಸ್ತಿತ್ತು. ಅದೇ ಕನ್ಫ್ಯೂಷನಲ್ಲಿ ನಿನ್ನ ಹತ್ರ DRS ತೊಗೊಳ್ಳೋಣ ಅಂದರೆ ನೀನೇ ಡೌಟಲ್ಲಿದ್ದೀಯಾ. ನಿನ್ನ ಡೌಟಿಂದ ನನ್ನ ಡೌಟ್ ಇನ್ನೂ ಸ್ಟ್ರಾಂಗ್ ಆಗೋಯ್ತು ಭಾರ್ಗು. ಒಂದು ಅಬ್ಸರ್ವ್ ಮಾಡಿದ್ಯಾ ವಿಶ್ವ? ಏನು? ಆ ಹುಡುಗಿ ಮಾತಾಡಬೇಕಾದ್ರೆ ಯಾರೋ ಅವಳಿಗೆ ಹೇಳ್ಕೊಟ್ಟ ಹಾಗೆ ಮಾತಾಡ್ತಾಳೆ. ಯಾರೋ ಅವಳನ್ನು ಕಂಟ್ರೋಲ್ ಮಾಡ್ತಾ ಇರೋ ಹಾಗಿದೆ. ನಾವು ಏನೇ ಪ್ರಶ್ನೆ ಕೇಳಲಿ ಆ ಕಡೆ ಈ ಕಡೆ ನೋಡಿಕೊಂಡು ಯೋಚನೆ ಮಾಡಿ ಉತ್ತರ ಕೊಡ್ತಾಳೆ. ಭಾರ್ಗು, ನನಗೆ ಯಾಕೋ ಈ ರಾಮ ಅಶೋಕ ಸೇರಿ ಏನೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬೆಳಗ್ಗೆ ರಾಮ ನಿನ್ನ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಾಗ ನೀನು ಕೇಳಿದ್ಯಲ್ಲ ಆ ಹುಡುಗಿ ಯಾರು ಅಂತ. ರಾಮ ಇನ್ನೇನು ಬಾಯಿ ಬಿಟ್ಬಿಡ್ತಿದ್ದ, ಅಷ್ಟರಲ್ಲಿ ನೋಡು ಅಶೋಕ ಬಂದು ತಡೆದ್ಬಿಟ್ಟ. ತಡೀಲಿ, ಏನು ಮುಚ್ಚಿಡ್ತಾರೋ ಮುಚ್ಚಿಡ್ಲಿ. ಆದರೆ ಆ ಪುಟ್ಟ ಹುಡುಗಿ ಬಾಯಿ ಬಿಡಿಸೋದು ಎಷ್ಟೊತ್ತಿನ ಕೆಲಸ? ಎಷ್ಟೊಂದು ಅಡಿಕೆ ಸಾಮಾನು ಆಯ್ತಾ? ಇದು ಅಪ್ಪ ಕೊಡ್ಸಿದ್ದು, ಇದು ಅಪ್ಪ ಕೊಡ್ಸಿದ್ದು, ಮತ್ತೆ ಇದು ಕ್ರಿಕೆಟ್ ಅಂಕಲ್ ಕೊಡ್ಸಿದ್ದು, ಇದು ಸತ್ಯ ಅಂಕಲ್ ಕೊಡ್ಸಿದ್ದು, ಮತ್ತೆ ಇದೆಲ್ಲ ಅಪ್ಪ ಕೊಡ್ಸಿದ್ದು. ಇಷ್ಟೊಂದೆಲ್ಲ ಯಾಕೆ ಬೇಡ ಅಂತ ಸೀತಮ್ಮ ಹೇಳಿದ್ರು. ನಾನು ಇಷ್ಟಪಟ್ಟೆ ಅಂತ ಅಪ್ಪ ಕೊಡ್ಸಿದ್ರು. ಏ ಕಳ್ಳಿ, ತೆಗಿಯೋದನ ಅಲ್ಲಿಡು. ಸುಬಿ, ಕದಿಯೋದು ತಪ್ಪಲ್ವಾ? ಏನಾದ್ರೂ ಬೇಕಂದ್ರೆ ಕೇಳಿ ತಗೋಬೇಕು, ಕದಿಬಾರ್ದು. ನನ್ಗದ್ ಗೊತ್ತು, ಆದ್ರೆ ಏನ್ ಮಾಡೋದು? ಮೊದ್ಲಿಂದ ಕದ್ದು ಕದ್ದು ಅಭ್ಯಾಸ ಆಗಿದೆ. ಈಗ ಏನ್ ನೋಡಿದ್ರು ಕದಿಬೇಕು ಅನ್ಸ್ತೈತೆ. ಇದೆಲ್ಲ ನೀನ್ ಯಾಕೆ ಕದಿಬೇಕು? ಇದೆಲ್ಲ ನಿಂದೆ ಅಲ್ವಾ? ಇದೆಲ್ಲ ನಂದ. ನಂದೆಲ್ಲ ಇನ್ಮೇಲೆ ನಿಂದೆ. ಹಂಗಿದ್ರೆ ನಾನು ಇದ್ರಲ್ಲಿ ಆಟ ಆಡ್ಬೋದಾ? ಆಡು ಸುಬ್ಬಿ. ಎಷ್ಟು ಚಂದಾಗೈತೆ ಇದು. ಸಿಹಿ ಸಿಹಿ. ಸುಬ್ಬಿ, ಪಟ್ಟಿ ಬಂಗಾರಮ್ಮ ಆಂಟಿ ಮತ್ತೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಕರೆದ್ರೆ ನೀನು ಹೋಗ್ಬೇಡ. ನಿನ್ ಕೈಯಲ್ಲಿ ಏನದು? ಡ್ಯಾನ್ಸ್.
ನಿನಗೆ ಅಂತ ತಂದಿರೋದು. ಬಾ ಬಾ ಬಾ, ನಾವು ಇದನ್ನ ಮೇಲ್ಗಡೆ ಹೋಗಿ ತಿನ್ನೋಣ. ಇಲ್ಲಿ ಯಾರು ನಿನ್ನ ತಿನ್ನೋದಕ್ಕೆ ಬಿಡಲ್ಲ. ಬಾ ಬಾ ಬಾ. ಸುಬಿ ಹೋಗ್ಬೇಡ, ನಿಂತ್ಕೋ. ಹೋಗಿ ಬಿಟ್ಲು. ಈ ಸುಬಿಗ್ ತಲೆನೇ ಇಲ್ಲ. ಕಾವೇರಕ್ಕ, ಎಲ್ಲೋದ್ರು ಈ ತಾತ? ಗೊತ್ತಿಲ್ಲ ಕಳ್ಳ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಇನ್ನು ಗ್ಯಾರೇಜಿಗೆ ಜಾಕಿನೇ ಇರ್ತಾರಮ್ಮ. ಗ್ಯಾರೇಜ್ ಸಿಕ್ತಾ? ಚೆನ್ನಾಗೈತಾ? ನಮ್ ಜಾಕಿ ಅಣ್ಣ ಖುಷಿಲ್ ಹಾಡುವಾಗ್ಲೇ ಗೊತ್ತಾಗಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಗ್ಯಾರೇಜ್ ಇನ್ನೂ ಸಿಕ್ಕಿಲ್ಲ, ಫೈನಲ್ ಆಗೋದಿಲ್ಲ ಐತೆ. ಎಲ್ಲಾನು ತುಂಬಾ ಕಾಸ್ಟ್ಲಿ. ಅವ್ರು ಕೊಡ್ತಾರೆ ಅಂತ ನಾವ್ ಇಸ್ಕೊಳಕ್ಕಾಗತ್ತಾ? ನಂಗೆ ಚಿಕ್ಕ ಸಾಕು, ಅದು ಲೋನ್ ತರ ಕೊಡಿ ಅಂತ ಹೇಳಿದೀನಿ. ಅಂತ ಚಿಕ್ಕ ಗ್ಯಾರೇಜ್ನ ಬೇಗ ಹುಡ್ಕೊಡ್ತೀನಿ ಅಂತ ಅಶೋಕಣ್ಣ ಕಡೆಯವ್ರು ಹೇಳಿದ್ದಾರೆ. ಎಷ್ಟು ಒಳ್ಳೆಯವನ್ ಜಾಕಿ ನೀನು. ಅವ್ರು ಕೊಡ್ತಾರೆ ಅಂತ ನಾವ್ ಎಲ್ಲಾನು ತಗೋಬಾರ್ದು ಅಂತ ಯೋಚನೆ ಮಾಡಿದ್ಯಲ್ಲ. ಹ್ಞೂ, ಮತ್ತೆ ಇಷ್ಟು ದಿನ ಹೊಟ್ಟೆಗೇನು ಇರಕ್ಕಿಲ್ಲ ಅಂತ ಕದೀತಾ ಇದ್ವಿ. ಈಗ ಸುಬ್ಬಿಯಿಂದ ಆಲ್ ಇಸ್ ಗುಡ್ ಹ್ಯಾಪನಿಂಗ್ ಅಲ್ವಾ? ಈಗ್ಲಾದ್ರೂ ಸ್ವಾಭಿಮಾನದಿಂದ ಬದುಕೋಣ ಅಂತ. ಮತ್ತೆ ಸ್ಕೂಲ್ ಚೆನ್ನಾಗಿತ್ತಾ? ಓ ಸೂಪರು. ಎಲ್ಲ ನಮ್ ಸುಬ್ಬಿದೆಯೇ. ಜಾಕಿ ಅಣ್ಣ, ನಂಗೂ ಕಾವೇರಿ ಅಕ್ಕಂಗೂ ಸುಬ್ಬಿ ಜೊತೆ ಮಾತಾಡ್ಬೇಕನ್ಸ್ತಾ ಉಂಟು. ನಿನ್ನ ಹತ್ರ ಅಶೋಕಣ್ಣ ನಂಬರ್ ಉಂಟಲ್ಲ, ಫೋನ್ ಮಾಡು. ಈಗಲೇ ಮಾಡೋಣ, ಅದಕ್ಕೇನು? ಜಾಕಿ ಸ್ಪೀಕರ್ ಅಲ್ಲಿ ಹಾಕೋ. ಹೇಳಿ ಜಾಕಿ. ಅಶೋಕಣ್ಣ, ಸುಬ್ಬಿ ಏನ್ ಮಾಡ್ತಿದ್ದಾಳೆ? ನಾವು ಅವಳ ಹತ್ರ ಮಾತಾಡ್ಬೇಕಿತ್ತು. ಒಂದ್ ಸ್ವಲ್ಪ ಫೋನ್ ಕೊಡ್ತೀರಾ ಅವಳಿಗೆ? ಜಾಕಿ, ನಾನು ನನ್ನ ಮನೇಲಿದ್ದೀನಿ. ರಾಮ್ ಮನೆಗೆ ಹೋದ ಕೂಡಲೇ ಟೈಮ್ ನೋಡ್ಕೊಂಡು ಕಾಲ್ ಮಾಡಿಸ್ತೀನಿ, ಓಕೆನಾ? ಸರಿ. ಅಣ್ಣ, ಸುಬ್ಬಿಯಿಂದಾಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವು ಸುಬ್ಬಿನ ಚೆನ್ನಾಗಿ ನೋಡ್ಕೊಳ್ಳಿ. ಹ್ಞೂ ಅಣ್ಣ, ಸುಬ್ಬಿ ನಮ್ ಜೊತೆ ಇದ್ದಾಗ ಇಡೀ ದಿನ ಅವಳ ಜೊತೆ ಜಗಳಾಡ್ತಾ ಇದ್ದೆ. ಆದ್ರೆ ಇನ್ಮೇಲೆ ಈ ತರ ಮಾಡುದಿಲ್ಲ. ಇದನ್ನ ಅವಳಿಗೆ ಹೇಳಿ ಅಣ್ಣ. ನೀವು ಯಾರು ಯೋಚನೆ ಮಾಡಬೇಡಿ, ನಾವು ಸುಬ್ಬಿನ ಚೆನ್ನಾಗಿ ನೋಡ್ಕೊತಿದ್ದೀವಿ. ನಿಮ್ಮ ಬಗ್ಗೆ ಸುಬ್ಬಿಗೆ ಹೇಳ್ತೀನಿ, ಓಕೆ? ಓಕೆ ಅಣ್ಣ, ಥ್ಯಾಂಕ್ಸ್. ಗುಡ್ ನೈಟ್. ತಾತ ಇಲ್ಲಿ? ಅದು ತಾತ ಹೌದಾ? ಅದೆಲ್ಲೋಗೋರು ಏನೋ. ಸರಿ ಬಾ, ಹುಡ್ಕೋಣ. ಎತ್ಕೋ, ಕೀ ಎತ್ಕೋ, ಬರ. ತಿನ್ನು, ಇದೆಲ್ಲ ನಿನಗೆ. ಸುಬಿ, ತಿನ್ಬೇಡ ಅದನ್ನ. ನೀನ್ ಸ್ವೀಟ್ಸ್ ತಿಂದ್ರೆ ಎಲ್ರಿಗೂ ನೀನು ನಾನಲ್ಲ ಅಂತ ಗೊತ್ತಾಗುತ್ತೆ. ನಿನ್ಗೆ ಸರಿ ಹೇಳ್ಬೇಕು, ನಾನು ಸ್ವೀಟ್ಸ್ ತಿಂತಾ ಇರ್ಲಿಲ್ಲ ಅಂತ ಅರ್ಥ ಮಾಡ್ಕೋ ಸುಬಿ. ಅಲ್ಲಿ ಯಾರನ್ನು ನೋಡ್ತಿದ್ಯಾ? ಯಾರೂ ಇಲ್ಲ. ನಾನು ಯಾರಿಗೂ ಕಾಣಿಸಲ್ಲ ಅಂತ ನೀನು ಕಾಣಿಸಲ್ಲ ಅನ್ಕೊಂಡಿದ್ಯಾ? ಸಿಲ್ಲಿ ಗರ್ಲ್, ನಾನು ನಿನ್ಗೆ ಕಾಣಿಸ್ತಾ ಇದ್ದೀನಿ. ನಾನು ಮಾತಾಡ್ತಾ ಇರೋದು ನಿನ್ ಕೇಳಿಸ್ತಾ ಇದೆ. ನನ್ಗೇನು ಕಾಣಿಸ್ತಾ ಇಲ್ಲ, ನನ್ಗೇನು ಕೇಳಿಸ್ತಾ ಇಲ್ಲ. ಏನಂದೆ?
ನನಗೆ ಐಸ್ ಕ್ರೀಮು ಚಾಕ್ಲೇಟ್ ಬಿಟ್ಟು ಬೇರೆ ಏನೂ ಕಾಣಿಸ್ತಾ ಇಲ್ಲ ಅಂದೆ. ಹೌದಾ? ತಿನ್ನು ತಿನ್ನು. ಹೌದು, ಯಾಕೆ ನನಗೆ ಎಲ್ರು ಅದು ತಿನ್ಬೇಡ ಇದು ತಿನ್ಬೇಡ ಅಂತಾರೆ? ನಿನಗೆ ಗೊತ್ತಿಲ್ವಾ ಯಾಕೆ ಅಂತ? ನಿನಗೆ ಡಯಾಬಿಟೀಸ್ ಇದೆಯಲ್ಲ, ಅದಕ್ಕೆ. ಡಯಾಬಿಟೀಸಾ? ಅದೇ. ಸಿಹಿನ ಇಲ್ಲೇ ಆಟ ಆಡ್ಕೊಂತ ಬಿಟ್ಟು ಹೋಗಿದ್ದೆ. ರಾಮ ಅವಳು ಎಲ್ಲಿ ಹೋಗಿದ್ದಾಳೆ? ಎಲ್ಲೋ ಇರ್ತಾಳೆ. ಇತ್ತೀಚೆಗೆ ಅವಳು ನನ್ನ ಮಾತೇ ಕೇಳ್ತಿಲ್ಲ. ಒಬ್ಬೊಬ್ಳೆ ಎಲ್ಲೆಲ್ಲೋ ಹೋಗ್ಬಿಡ್ತಾಳೆ ಗೊತ್ತಾ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅವಳು ಅನಿ ಜೊತೆ ಆಟ ಆಡ್ತಿರ್ತಾಳೆ. ನಾನು ನೋಡ್ಕೊಂಡ್ ಬರ್ತೀನಿ ರೀ. ಇರಿ, ನಾನು ಬರ್ತೀನಿ. ಸಿಹಿ, ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ, ಹೇಳ್ತೀಯಾ? ಹೇಳ್ತೀನಿ. ಸುಬಿ, ಅವ್ರಿಗೇನೋ ಹೇಳ್ಬೇಡ. ನಿನ್ನ ಹೆಸರೇನು? ನನ್ನ ಹೆಸರು ನನ್ನ ಹೆಸರು